ಆತ್ಮೀಯರೇ ನಮಸ್ಕಾರ. ಇದು ಕುರುಕ್ಷೇತ್ರದ ಭಗವಂತ ಅರ್ಜುನ ತನ್ನ ಪರಿವಾರ ಬಂಧು ಮಿತ್ರರಂತ ಮೋಹಕ್ಕೀಡಾಗಿ ಧರ್ಮಯುದ್ಧದಲ್ಲಿ ಪಾಲ್ಗೊಳ್ಳದಿರಲು ಅಂದರೆ ಧರ್ಮಯುದ್ಧಕ್ಕೆ ಒಪ್ಪದಿದ್ದಾಗ ತನ್ನ ಕುಟುಂಬಸ್ಥರು ಅಂತ ಒಂದು ವ್ಯಾಮೋಹಗಳಾದಾಗ ಭಗವಂತ ಈ ಜಾಗದಲ್ಲಿ ಅವರಿಗೆ ಗೀತೋಪದೇಶ ಮಾಡ್ತಾರೆ. ಈ ಜಾಗದಲ್ಲಿ ಇದೇ ಜಾಗ ನೋಡಿ, ಕುರುಕ್ಷೇತ್ರದ ಪರಮ ಪಾವನವಾದ ಪುಣ್ಯಭೂಮಿ. ಇದರಲ್ಲಿ ಭಗವಂತ ಇದು ಮಾಡ್ತಾರೆ, ಏನಂದರೆ ತನ್ನ ವಿಶ್ವರೂಪವನ್ನು ತೋರಿಸ್ತಾರೆ. ಇಲ್ಲಿ ಇದೇ ಜಾಗ ನೋಡಿ, ವಿಶ್ವರೂಪ ಅರ್ಜುನನಿಗೆ ತೋರಿಸಿ ತನ್ನ ಮೋಹವನ್ನು, ಬಂಧು ಮಿತ್ರರು ನಾನು ಕೊಲ್ಲುವುದಿಲ್ಲ, ಯುದ್ಧ ಮಾಡುವುದಿಲ್ಲ, ನನಗೆ ಪಾಪ ಅಂಟ್ತದೆ ಅಂತ ಹೇಳುವಾಗ ಭಗವಂತನಿಗೆ ಧರ್ಮ ಉಳಿಸ್ಕೊಳ್ಳಿಕ್ಕೋಸ್ಕರ ಕೌರವರ ಅಧರ್ಮಿಷ್ಠರು ಅಂದರೆ ಪೀಠದಲ್ಲಿರುವಾಗ ಧರ್ಮ ಸ್ಥಾಪನೆಗೋಸ್ಕರ ಅವ್ರ ಹತ್ರ ಯುದ್ಧ ಮಾಡಲೇಬೇಕು, ಅವರನ್ನು ಕೊಲ್ಲೇಬೇಕು ಅಂತ ಭಗವಂತ ಅರ್ಜುನ ಹತ್ರ ಪಟ್ಟು ಹಿಡಿಯುವಾಗ ಅರ್ಜುನ ವಿಶ್ವರೂಪ ದರ್ಶನ ತಗೊಂಡ ಮೇಲೆ ತನ್ನ ವ್ಯಾಮೋಹದಿಂದ ಪಾರಾಗಿ, ಅಂದರೆ ಭಗವಂತನ ಒಂದು ಉಪದೇಶವನ್ನು ಕೇಳಿ ತಾನು ಯುದ್ಧಕ್ಕೆ ಸನ್ನಿಹಿತನಾಗ್ತಾನೆ. ಇಲ್ಲಿ ನೋಡಿ ಭಗವಂತ ಕಾಣ್ಬೋದು ನೋಡಿ, ಇದು ರಥ, ಇಲ್ಲಿ ನೋಡಿ ಅರ್ಜುನ ಇದ್ದಾನೆ ನೋಡಿ, ಇಲ್ಲಿ ಅರ್ಜುನ ಸಣ್ಣದಾಗಿ ಕೆಳಗಡೆ ನೋಡಿ ಈ ಭಾಗದಲ್ಲಿ ಅರ್ಜುನ ಕೂತಿದ್ದಾನೆ. ಪ್ರಕಾರವಾಗಿ ಭಗವಂತ ತನ್ನ ವಿಶ್ವವ್ಯಾಪಿಯಾಗಿ ಬೆಳಿತಾನೆ. ಭಗವಂತ ಅಂದರೆ ಎಲ್ಲವೂ ನನ್ನಿಂದಲೇ, ಎಲ್ಲವೂ ನಾನೇ ಅನ್ನೋ ಒಂದು ಸತ್ಯತೆಯನ್ನು ಭಗವಂತ ತಿಳಿಸ್ತಾರೆ. ಅಂದರೆ ಭಗವಂತ ಭೂಮಿಗೆ ಬರುವಾಗ ಧರ್ಮ ಸ್ಥಾಪನೆಗೋಸ್ಕರ ಯುಗದಲ್ಲಿ ನಾನು ಬರುತ್ತೇನೆ, ಧರ್ಮ ಸ್ಥಾಪನೆ ಮಾಡುತ್ತೇನೆ ಅಂತ ಹೇಳುವಾಗ, ನೀನು ನಿಮಿತ್ತ ಮಾತ್ರ, ನೀನು ಇವರೆಲ್ಲ ನನ್ನಿಂದ ಹತರಾಗಿ ಆಗಿದೆ ಅಂತ ಹೇಳಿ ಅರ್ಜುನನಿಗೆ ಯುದ್ಧ ಮಾಡಲು ಪ್ರೇರೇಪಿಸ್ತಾರೆ ಭಗವಂತ. ಇದೇ ಜಾಗ ನೋಡಿ, ಅದು ಪರಮ ಪಾವನವಾದ ಜಾಗ. ಈ ಜಾಗವನ್ನು ನೀವು ನೋಡ್ಬೋದು. ಇದೇ ಜಾಗ. ಹರೇ ಕೃಷ್ಣ.